ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನೀವು ಕುರಿ ಸಾಕಾಣಿಕೆ ಮಾಡುತ್ತಿದ್ದರೆ ಆದರೆ ಕುರಿಗಳಿಗೆ ತೂಕ ಹೆಚ್ಚಾಗುತ್ತಿಲ್ವಾ? ಫೀಡ್ ಖರ್ಚು ಜಾಸ್ತಿ ಆಗುತ್ತಿದೆಯಾ? ಮರಿಗಳು ನಿಧಾನವಾಗಿ ಬೆಳೆಯುತ್ತಿದೆ? ಅದರಿಂದ ಈ ವಿಡಿಯೋ ನಿಮಗಾಗೆ. ಏಕೆಂದರೆ ನಾನು ಇಂದು ಹೇಳುತ್ತಿರುವುದು ಕುರಿಗಳಿಗೆ ತೂಕ ಬೇಗ ಹೆಚ್ಚು ಸಾಗಿರುವ ಕಾನ್ಸಂಟ್ರೇಟೆಡ್ ಫೀಡ್ ಫಾರ್ಮುಲಾ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಭಾಳಷ್ಟು ಕುರಿ ಸಾಕಾಣಿಕೆ ಮಾಡಿರುವ ದೊಡ್ಡ ತಪ್ಪು ಏನೆಂದರೆ ಅವರು ಕುರಿಗಳಿಗೆ ಕೇವಲ ಹುಲ್ಲು ಮತ್ತು ಆಚೆ ಮೇಯಿಸೋದು ಮತ್ತು ಒಣ ಮೇವು ಕೊಟ್ಟು ಇಷ್ಟೇ ಕೊಡುತ್ತಾರೆ. ಅದರಿಂದ ಕುರಿಗಳು ಹೆಚ್ಚು ತೂಕ ಬರುವುದಿಲ್ಲ. ಆದರೆ ಪ್ರೊಫೆಷ್ನಲ್ ಕುರಿ ಸಾಕಿನವರು ಏನು ಫೀಡ್ ಕೊಡ್ತಾರಂತ ಸೀಕ್ರೆಟ್ ಫೀಡು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಅದು ಏನೆಂದರೆ ಕಾನ್ಸಂಟ್ರೇಟೆಡ್ ಫೀಡ್ ಅಂತಾರೆ. ಇದನ್ನು ಸರಿಯಾಗಿ ಕೊಟ್ಟರೆ ಕುರಿಗಳು ಬೇಗ ಬೆಳೆಯುತ್ತವೆ. 20-30% ಹೆಚ್ಚು ತೂಕ ಬರುತ್ತದೆ ಮತ್ತು ಮಾರುಕಟ್ಟೆ ಸಮಯದಲ್ಲಿ ಹೆಚ್ಚು ಲಾಭ ಬರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಕಾನ್ಸಂಟ್ರೇಟೆಡ್ ಫೀಡ್ ಅಂದರೆ ಏನು? ಕಾನ್ಸಂಟ್ರೇಟೆಡ್ ಫೀಡ್ ಅಂದರೆ ಹೈ ಎನರ್ಜಿ, ಹೈ ಪ್ರೋಟೀನ್, ಹೈ ನ್ಯೂಟ್ರಿಷನ್ ಇರುವ ಆಹಾರ. ಇದು ಕುರಿಗಳಿಗೆ ಬಾಡಿ ಗ್ರೋತ್, ಮಸಲ್ ಗ್ರೋತ್ ಮತ್ತು ಇಮ್ಯುನಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಫೀಡು ವಿಶೇಷವಾಗಿ ಬೆಳೆಯುತ್ತಿರುವ ಮರಿಗಳಿಗೆ ಮತ್ತು ಗರ್ಭಿಣಿ ಕುರಿಗಳಿಗೆ ಮತ್ತು ಬ್ರೀಡಿಂಗ್ ಕುರಿಗಳಿಗೆ ಇವರಿಗೆ ಕಾನ್ಸಂಟ್ರೇಟೆಡ್ ಫೀಡು ತುಂಬ ಮುಖ್ಯ ಇರುತ್ತದೆ. ಇವಾಗ ನಾನು ತಿಳಿಸ್ಕೊಡೋದು ಬಂದು ಪರ್ಫೆಕ್ಟ್ ಫೀಡ್ ಫಾರ್ಮುಲಾ. ಅಂದರೆ ಈಗ ನಾನು ಹೇಳುವುದು ಪ್ರೊಫೆಷ್ನಲ್ ಫೀಡ್ ಫಾರ್ಮುಲಾ. ಅಂದರೆ ಪ್ರೊಫೆಷ್ನಲ್ ಕುರಿ ಸಾಕೋರು ಬಂದು ಏನೇನು ಫೀಡ್ ಹಾಕ್ತಾರಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ನೀವು ಮನೆಯಲ್ಲೇ ತಯಾರಿಸಬಹುದು. ಫಸ್ಟು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಏನೇನು ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ಇವಾಗ ಹೇಳ್ತೀನಿ ನೋಡಿ. ಮೆಕ್ಕೆಜೋಳ 35%, ಗೋಧಿ ಬೂಸ 25%, ಮತ್ತು ಸೋಯಾಬೀನ್ ಹಿಂಡಿ 20%, ಮತ್ತು ಕಡಲೆ ಹಿಂಡಿ 15%, ಮತ್ತು ಮಿನರಲ್ ಮಿಕ್ಸ್ಚರ್ 2%, ಮತ್ತು ಲಾಸ್ಟಾಗಿ ಉಪ್ಪು 1% ಹಾಕಿದರೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕು. ಇವಾಗ ಹೇಳಿರೋ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹೈ ಕ್ವಾಲಿಟಿ ಕಾನ್ಸಂಟ್ರೇಟೆಡ್ ಫೀಡ್ ಇದಾಗಿರುತ್ತದೆ. ನೆಕ್ಸ್ಟು ಭಾಳಷ್ಟು ಜನ ಕಾನ್ಸಂಟ್ರೇಟೆಡ್ ಫೀಡ್ ಕೊಡುವಾಗ ಒಂದು ತಪ್ಪು ಮಾಡ್ತಾರೆ. ಅದು ಏನಂದರೆ ಒಂದೇ ಬಾರಿ ಹೆಚ್ಚು ಕೊಡುತ್ತಾರೆ ಮತ್ತು ತೂಕ ಮಾಡದೆ ಕೊಡುತ್ತಾರೆ ಮತ್ತು ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡಲ್ಲ. ಇದು ಮಾಡಿದರೆ ಕುರಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತದೆ. ಅದರಿಂದ ವೆಯ್ಟ್ ಪ್ರಕಾರ ಫೀಡ್ ಕೊಡಬೇಕು. ಇವಾಗ ನಾನು ತಿಳಿಸೋದಂಥದ್ದು ಬಂದು ಯಾವ್ಯಾವ ತೂಕಕ್ಕೆ ಎಷ್ಟೆಷ್ಟು ಗ್ರಾಮ್ ಕೊಡಬೇಕು ಈ ಫೀಡ್ನ ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. 10-15 kg ಇರುವ ಕುರಿಗೆ 100 ಗ್ರಾಮ್ ಒಂದು ದಿವಸಕ್ಕೆ ಕೊಡಬೇಕು. ನೆಕ್ಸ್ಟು 15-25 kg ಇರುವ ಕುರಿಗಳಿಗೆ 200-300 ಗ್ರಾಮ್ ಫೀಡ್ ಮಾಡಬೇಕು. ನೆಕ್ಸ್ಟು 25 kg-ಯಿಂದ 35 kg ಇರುವ ಕುರಿಗಳಿಗೆ 300 ಗ್ರಾಮಿಂದ 400 ಗ್ರಾಮ್ ತಿಂಡಿ ಕೊಡ್ಬೋದು. ಮತ್ತು 35 kg ಮೇಲೆ ಇರುವ ಕುರಿಗಳಿಗೆ 400-500 ಗ್ರಾಮ್ ತಿಂಡಿ ಕೊಡ್ಬೋದು. ನೆಕ್ಸ್ಟು ನಾನು ಹೇಳುವಂಥದ್ದು ಬಂದು ಗರ್ಭಿಣಿ ಕುರಿಗಳಿಗೆ ಏನೇನು ಫೀಡ್ ಈ ಥರ ಫೀಡ್ ಕೊಡ್ತಾ ಇದ್ದೀವಲ್ಲ ಯಾವ ಸಮಯದಲ್ಲಿ ಕೊಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಲಾಸ್ಟು 2 ತಿಂಗಳು ಇರುವಾಗ, ಮರಿ ಹುಟ್ಟಕ್ಕೆ 2 ತಿಂಗಳು ಇರುವಾಗ ಸಮಯದಲ್ಲಿ 400-500 ಗ್ರಾಮ್ ಕಾನ್ಸಂಟ್ರೇಟೆಡ್ ಫೀಡ್ ಕೊಡಬೇಕು. ಇದರಿಂದ ಹೆಲ್ತಿ ಮರಿ ಹುಟ್ಟುತ್ತದೆ ಮತ್ತು ಹೆಚ್ಚು ಹಾಲು ಉತ್ಪಾದನೆ ಇರುತ್ತದೆ ಮರಿಗೋಸ್ಕರ ಮತ್ತು ಸ್ಟ್ರಾಂಗ್ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಆ ಕುರಿಗಳಿಗೆ. ಇವಾಗ ನಾನು ಹೇಳ್ತಾ ಇರೋದು ಬಂದು ಮರಿ ಕುರಿಗಳಿಗೆ ಹೆಂಗೆ ಫೀಡ್ ಕೊಡ್ಬೋದು ಅಂತ ಹೇಳ್ತೀನಿ ನೋಡಿ. ಫಸ್ಟು ಬಂದು 1 ತಿಂಗಳು ಆದಮೇಲೆ ಬಂದು ನಂತರ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. 50-100 ಗ್ರಾಮ್ಗೆ ಸ್ವಲ್ಪ ಕೊಡ್ತಾ ಬರಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು ಸ್ವಲ್ಪ. ಮತ್ತು ನೆಕ್ಸ್ಟು 2 ತಿಂಗಳ ನಂತರ ಬಂದು 100 ಗ್ರಾಮಿಂದ 50 ಗ್ರಾಮ್ ಕೊಡ್ಬೋದು. ಮತ್ತು 3ನೇ ತಿಂಗಳಲ್ಲಿ ಬಂದು ನೀವು 150 ಗ್ರಾಮಿಂದ 200 ಗ್ರಾಮು ಹೆಚ್ಚು ಮಾಡಿ. ಮತ್ತು ನೀವು ಇದರಿಂದ ಬಂದು ಮರಿಗಳಿಗೆ ವೇಗವಾಗಿ ತೂಕ ಹೆಚ್ಚಿಸುತ್ತವೆ. ಮತ್ತು ಇನ್ನೊಂದು ವಿಷಯ, ಎಚ್ಚರವಾಗಿರಬೇಕು. ಈ ಫೀಡ್ ಕೊಡುವಾಗ ಬಂದು ಜಾಸ್ತಿ ಫೀಡ್ ಕೊಡೋಂಗಿಲ್ಲ. ಯಾವ ಮರಿ ಕುರಿಗಳಿಗಿದ್ರೂ ನೀವು ಬಂದು ಸ್ಟಾರ್ಟಿಂಗ್ ಕೊಡ್ತಾಯಿದ್ದೀರಿ ಅಂದರೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀರಿ, ಫಸ್ಟ್ ಟೈಮ್ ಫೀಡ್ ಹಾಕ್ತಾಯಿದ್ದೀರಿ ಅಂದರೆ ಈ ಫೀಡ್ಗಳು ನೀವು ಎತ್ತಿದ ತಕ್ಷಣ ಜಾಸ್ತಿ ಪ್ರಮಾಣದಲ್ಲಿ ಕೊಡೋಂಗಿಲ್ಲ. 50 ಗ್ರಾಮಿಂದ ಸ್ಟಾರ್ಟ್ ಮಾಡಿ ಲಾಸ್ಟು 150 ಗ್ರಾಮ್ ಅಷ್ಟೇ ನೀವು ಕೊಡ್ತಾ ಬರಬೇಕು. ಮತ್ತು ಸ್ನೇಹಿತರೆ, ಕಾನ್ಸಂಟ್ರೇಟೆಡ್ ಫೀಡ್ ಕೊಡುವಾಗ ಈ 3 ಟಿಪ್ಸು ನೆನಪಿರಲಿ. ಫೀಡು ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತು ಫ್ರೆಶ್ ಫೀಡ್ ಮಾತ್ರ ಕೊಡಬೇಕು ಮತ್ತು ಶುದ್ಧವಾದ ನೀರು ಇರಲೇಬೇಕು. ಇದು ಮಾಡೋದ್ರಿಂದ ಬಂದು ನಿಮಗೆ ಕುರಿಗಳು ಹೆಚ್ಚು ಆರೋಗ್ಯವಾಗಿ ಇರುತ್ತದೆ. ಈ ಫೀಡನ್ನು ಯಾವ ಸಮಯದಲ್ಲಿ ಕೊಡಬೇಕಂತ ನೋಡೋಕೆ ಬಂದರೆ ನೀವು ಸಾಯಂಕಾಲ ಟೈಮಲ್ಲಿ ಬಂದು ಈ ಫೀಡನ್ನು ಕೊಡ್ಬೋದು. ಅಂದರೆ ನೀವು ಆಚೆ ಮೇಯಕ್ಕೆ ಬಿಟ್ಟಿರ್ತೀರ ಮತ್ತು ಮನೆಗೆ ಹತ್ರ ಕರ್ಕೊಂಬರ್ತೀರ ಮತ್ತು ಸಾಯಂಕಾಲ ನೀವು ಈ ಫೀಡ್ ಕೊಡೋದ್ರಿಂದ ಬಂದು ಅದು ಮಲ್ಕೊಳುತ್ತೆ. ಈ ಥರ ಮಾಡೋದ್ರಿಂದ ಬಂದು ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಹೆಚ್ಚು ವೆಯ್ಟ್ ಗೈನ್ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ನೀವು ಈ ಫೀಡ್ ಫಾರ್ಮುಲಾ ಫಾಲೋ ಮಾಡಿದರೆ ಕುರಿಗಳು ಬೇಗ ಬೆಳೆಯುತ್ತವೆ ಮತ್ತು ಮಾರಾಟ ಸಮಯದಲ್ಲಿ ಹೆಚ್ಚು ಲಾಭ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.